ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ವಿ ಕನ್ನಡ ಲಾಗ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನಿವತ್ತು ನಿಮಗೆ ಹೂಕೋಸು ಮತ್ತು ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ನಾನು ಹೂಕೋಸನ್ನ ಈ ಥರ ಕೈಯಲ್ಲೇ ಬಿಡಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಯಾವ ಥರ ಬೇಕೋ ಆ ಥರ ಬಿಡಿಸ್ಕೊಬೋದು. ತುಂಬ ಚಿಕ್ಕದಾಗಿ ಬಿಡಿಸ್ಕೊಂಡ್ರೆ ಅದು ಬೇಯುವಾಗ ಕರಗಿ ಹೋಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜಿಗೆ ಬಿಡಿಸ್ಕೊಳ್ಳಿ. ನೋಡಿ, ಈ ಥರ ಬಿಡಿಸ್ಕೊಳ್ಳಿ. ಸ್ವಲ್ಪ ದಪ್ಪನೇ, ಅಂದರೆ ತುಂಬ ದಪ್ಪನೂ ಬೇಡ, ಮೀಡಿಯಮ್ ಸೈಜಾಗಿ ಬಿಡಿಸ್ಕೊಳ್ಳಿ. ಆಗ ಬೇಯುವಾಗ ಕರಗಲ್ಲ. ನೋಡಿ, ಈ ಥರ ನಾನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನೀರೊಳಗೆ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು ಕೈಯಲ್ಲಿ. ನೋಡಿ, ಈ ಥರ ನಾನು ತೊಳ್ಕೊಳ್ತಾ ಇದ್ದೀನಿ. ಆ ಥರ ತೊಳ್ಕೊಳ್ಳಿ ಫಸ್ಟು ಹೂಕೋಸನ್ನ. ಆಮೇಲೆ ನಾನು ಒಂದು ಪಾತ್ರೆಯಲ್ಲಿ ಹೂಕೋಸನ್ನ ಬೇಯಕ್ಕೆ ಹಾಕೋಕ್ಕೆ ನೀರು ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಇಟ್ಕೊಂಡಿದ್ದೀನಿ. ಈ ನೀರಿಗೆ ಫಸ್ಟೇ ಹಾಕಬಾರ್ದು, ಈ ಥರ ಕುದಿಬೇಕು ನೀರು. ಕುದ್ದ ಮೇಲೆ ನಾನು ಹೂಕೋಸನ್ನ ಬೇಯೋಕ್ಕೆ ಅಂತ ಹಾಕ್ತೀನಿ. ತುಂಬ ಹೊತ್ತೇನು ಬೇಯೋ ಅಂಥ ತರಕಾರಿ ಅಲ್ಲ ಇದು. ಒಂದು 5 ನಿಮಿಷ ಬೇಯಿಸಿದರೆ ಸಾಕು, 5-10 ನಿಮಿಷ ಬೇಯಿಸಿದರೆ ಸಾಕು. ಮತ್ತು ತುಂಬ ಬೆಂದರೆ ಅದು ಕರ್ಗು ಹೋಗಿಬಿಡುತ್ತೆ, ತಿನ್ನೋಕ್ಕೆ ಏನೂ ಸಿಗಲ್ಲ ಅದು. ನಾನು ಬೇಯೋಕ್ಕೆ ಅಂತೇಳಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಂದು ಪ್ಲೇಟನ್ನ ಇದಕ್ಕೆ ಮುಚ್ತಾ ಇದ್ದೀನಿ ನಾನು. ಇವಾಗ ಒಂದು ಪಾತ್ರೆಯಲ್ಲಿ ಮೊಟ್ಟೆನ ಬೇಯೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ನೀರು ಇಟ್ಕೊಂಡು ನೀರೊಳಗೆ ನಾನು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಬೇಯಿಸ್ಕೊಳ್ತೀನಿ. ನೋಡಿ, ಬೆಂದಿದೆ ಮೊಟ್ಟೆ, ಚೆನ್ನಾಗಿ ಬೆಂದಿದೆ. ಒಂದು 5-10 ನಿಮಿಷ ಬೆಂದರೆ ಸಾಕು. ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಸಿಪ್ಪೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ. ಸಿಪ್ಪೆ ಈ ಥರ ಸಿಪ್ಪೆ ಬರುತ್ತೆ ಚೆನ್ನಾಗಿ. ನೋಡಿ, ಎಲ್ಲ ಸಿಪ್ಪೆನ ಬಿಡಿಸಿ ನಾನು ಇಟ್ಕೊಳ್ತಾ ಇದ್ದೀನಿ. ಈ ಥರ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ಮೊಟ್ಟೆನ ನಾನು. ಮತ್ತು ಇವಾಗ ಖಾರಕ್ಕೆ ಏನೇನು ಬೇಕು ಅಂತ ಹೇಳಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನೇನು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, ನಾನು ಅರ್ಧ ಭಾಗ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಭಾಗ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಮೀಡಿಯಮ್ ಸೈಜಿಂದು ಒಂದು ಈರುಳ್ಳಿ. ಮತ್ತು ಒಂದು ಚಿಕ್ಕದೊಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೊಮೆಟೊ ಬೇಡ, ಒಂದು ಚಿಕ್ಕ ಟೊಮೆಟೊ. ಒಂದು 10-12 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಇಂಚು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಮತ್ತು ಒಂದು ಸ್ಪೂನು ಧನಿಯಾ ಪುಡಿ. ಮತ್ತು 2 ಸ್ಪೂನು ಅಷ್ಟು, 2.5 ಸ್ಪೂನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನಮಗೆ ತುಂಬ ಖಾರ ಇಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು 3 ಲವಂಗ ಮತ್ತು ಚಕ್ಕೆ ಹಾಕ್ಕೊಂಡಿದ್ದೀನಿ, 1 ಪೀಸಷ್ಟು ಚಕ್ಕೆ. ಮತ್ತು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಖಾರನ ರುಬ್ಕೊಳ್ತಾ ಇದ್ದೀನಿ. ಸೇಮ್ ಮಟನ್ ಸಾರಿಗೆ ಯಾವ ರೀತಿ ಖಾರ ಮಾಡ್ಕೊಳ್ತೀವೋ ಸೇಮ್ ಅದೇ ಥರನೇ ಅಷ್ಟೇ ಟೇಸ್ಟ್ ಕೂಡ ಬರುತ್ತೆ. ಸೇಮ್ ಮಟನ್ ಸಾರು ತಿಂದಷ್ಟೇ ಟೇಸ್ಟ್ ಇರುತ್ತೆ. ನೋಡಿ, ಖಾರ ಎಷ್ಟು ಚೆನ್ನಾಗಿ ಕಲರ್ ಬಂದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಖಾರ. ಇವಾಗ ಹೂಕೋಸು ಬೆಂದಿದೆ. ಅದನ್ನು ನಾನು ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಆ ಪಾತ್ರೆಯಲ್ಲಿ ಒಗ್ಗರಣೆಗೆ ಇಟ್ಕೊಳ್ತೀನಿ. ನೋಡಿ, ನಾನು ಒಂದು 3 ಸ್ಪೂನಷ್ಟು ಅಂದಾಜು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ. ಮತ್ತು ಒಂದು ಚಿಕ್ಕದೊಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಚೆನ್ನಾಗಿ ಕೈ ಆಡಿಸ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ, ಮೀಡಿಯಮ್ ಸೈಜಿಂದ ಒಂದು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೇಯಬೇಕು. ನೋಡಿ, ಬೆಂದಿದೆ ಎರಡು ಕೂಡ. ಇವಾಗ ನಾನು ಬೇಯಿಸಿಟ್ಕೊಂಡಿರೋ ಹೂಕೋಸನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಚೂರು ಕೈ ಆಡಿಸ್ಕೊಳ್ತಾ ಇದ್ದೀನಿ ನಾನೇ ಹಾಕ್ಕೊಂಡು. ಮತ್ತು ಖಾರ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಆ ಖಾರನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಆ ಜಾರನ್ನ ತೊಳೆದು ಇದಕ್ಕೆ ನೀರು ಹಾಕ್ಕೊಳ್ತೀನಿ. ನಿಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ. ನಾನು ಫಸ್ಟು ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೆ. ಟೇಸ್ಟ್ ನೋಡಿ, ಉಪ್ಪು ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾನು ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ, ಉಪ್ಪು ಸಾಕಾಗಿರಲಿಲ್ಲ. ಇದನ್ನು ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ನೋಡಿ, ಕುದೀತಾ ಇದೆ ಚೆನ್ನಾಗಿ. ಇದಕ್ಕೆ ನಾನು ಬಿಡಿಸಿಟ್ಕೊಂಡಿರೋ ಮೊಟ್ಟೆಗೆ ಒಂದು ಕಡ್ಡಿ ತೊಗೊಂಡು ಚೆನ್ನಾಗಿ ಚುಚ್ಚಬೇಕು ಅದಕ್ಕೆ ಮೊಟ್ಟೆಗೆ. ಅದು ಒಳಗೆ ಖಾರ ಎಲ್ಲ ಹೋಗಿ ಚೆನ್ನಾಗಾಗುತ್ತೆ ಮೊಟ್ಟೆ. ಹಾಗಾಗಿ ನಾನು ಒಂದು ಕಡ್ಡಿಲಿ ಚುಚ್ಕೊಳ್ತಾ ಇದ್ದೀನಿ. ಇವಾಗ ಕುದೀತಾ ಇದೆಯಲ್ಲ ಸಾಂಬಾರು, ಅದಕ್ಕೆ ನಾನು ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಮೊಟ್ಟೆ ಹಾಕ್ಕೊಂಡು ಆಮೇಲೆ 1 ಸ್ಪೂನಷ್ಟು ಹುಳಿ ಹಾಕ್ಕೊಳ್ತೀನಿ ನಾನು.
ಹಾಕ್ಕೊಂಡು ಚೆನ್ನಾಗಿ ತಿರ್ಸಿ ಕುದಿಯೋಕೆ ಬಿಡ್ತೀನಿ. ಕುದ್ದಾದ್ಮೇಲೆ ನೋಡಿ ಸಾಂಬಾರು ರೆಡಿಯಾಗಿದೆ. ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಸೇಮ್ ಮಟನ್ ಸಾರು ತಿಂದಷ್ಟೇ ಟೇಸ್ಟ್ ಇರುತ್ತೆ ನೋಡಿ. ಇವಾಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೇಲಿ ಸಾಧಾರಣವಾಗಿ ಇದನ್ನೇ ಮಾಡ್ತೀವಿ. ಥ್ಯಾಂಕ್ ಯು.